ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ಮಲ್ಲಿಕಾರ್ಜುನ್. ಸ್ನೇಹಿತರೆ, ಕೆಸೆಟ್ ಎಕ್ಸಾಮ್ ಇನ್ನೇನು ಹತ್ರ ಇದೆ. ಕಮಿಂಗ್ ಸಂಡೇ ಅಂದರೆ ನವಂಬರ್ 2ನೇ ತಾರೀಕಿದೆ. NET ಎಕ್ಸಾಮ್ ಡಿಸೆಂಬರ್ ಲಾಸ್ಟ್ ವೀಕಲ್ಲಿದೆ. ಈ ಕೆಸೆಟ್ ಮತ್ತು NET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು 27 ವೀಡಿಯೋಸ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡಿ ನೋಟ್ಸ್ ಮಾಡ್ಕೊತ ಬಂದರೆ 100% ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಪೇಪರ್ ಫಸ್ಟಲ್ಲಿ ಈ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು, ಡಾಟಾ ಇಂಟರ್ಪ್ರಿಟೇಷನ್ ಸೇರಿ 15 ಪ್ರಶ್ನೆಗಳು ಕೇಳ್ತಾರೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂದರೆ ಟೋಟಲಿ ನಿಮಗೆ 30 ಮಾರ್ಕ್ಸನ್ನು ನೀವು ಸುಲಭವಾಗಿ ತಗೋಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ. ಹಾಗೆ ನೋಡ್ರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಈ ಥರ ಲೋಗೋ ಇರೋ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ TET ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, GPSTR, PSTR, HSTR, ಹಾಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನ PC, PSI, ಗ್ರೂಪ್ C, SDA, FDA, VAO, PSI, ಆಮೇಲೆ PDO ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831ಗೆ ಕರೆ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಒಂದು ಪ್ರೌಡ್ ಮೂಮೆಂಟ್ ಏನಂದರೆ, ಬೀಟ್ ಫಾರೆಸ್ಟ್ರಿ ಎಕ್ಸಾಮಲ್ಲಿ ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಸುಮಾರು 200 ಅಭ್ಯರ್ಥಿಗಳು, ಕೇವಲ ಒಂದೇ ಅಕಾಡೆಮಿಯಲ್ಲಿ ಒಂದೇ ನೋಟಿಫಿಕೇಷನಲ್ಲಿ ಇಷ್ಟೊಂದು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿಲ್ಲ. ಅದೊಂದು ಹಿಸ್ಟ್ರಿನೇ ಅಂತ ಹೇಳ್ಬೋದು. ಸೆಲೆಕ್ಟ್ ಆಗಿಲ್ಲ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ಕ್ಲಾಸ್ನ ಮೊದಲನೇ ಪ್ರಶ್ನೆ ಏನಿದೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ವಾಟ್ ಶುಡ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಂತ ಇದೆ. ಅಂದರೆ ಇಲ್ಲಿ ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ ಕೊಟ್ಟಿದ್ದಾನೆ, ಗಣಿತದ ಸಮೀಕರಣ. ಇದನ್ನು ಬಿಡಿಸಿದಾಗ ಇಲ್ಲಿ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂದರೆ ಇದನ್ನು ಬಿಡಿಸಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಯಾವುದೇ ನಾವು ಮ್ಯಾಥಮೆಟಿಕಲ್ ಈಕ್ವೇಷನ್ನ ಬಿಡಿಸ್ಬೇಕು ಅಂದರೆ ಫಸ್ಟ್ ನಿಮಗೆ ಗೊತ್ತಿರಲಿ, ಈ ಬಾಡ್ ಮಾಸ್ ರೂಲ್ ಅಂತ ಕೇಳಿದ್ದೀವಲ್ಲ, BODMAS ಬಾಡ್ ಮಾಸ್ ರೂಲ್ ಅಂತ ಕೇಳಿದ್ದೀವಲ್ಲ, ಇದನ್ನು ಈಗ ಅಪ್ಡೇಟ್ ಮಾಡಿ ವಿ ಬಾಡ್ ಮಾಸ್ ರೂಲ್ ಅಂತ ಮಾಡಿದ್ದಾರೆ. ಈ ವಿ ಬಾಡ್ ಮಾಸ್ ರೂಲನ್ನು ಯೂಸ್ ಮಾಡಿಕೊಂಡು ಗಣಿತದ ಸಮೀಕರಣವನ್ನು ಬಿಡಿಸಿದಾಗ ಮಾತ್ರ ನಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ವಿ ಅಂದರೆ ವೆನಿಕ್ಯುಲಮ್ ಅಂತ ಕರಿತೀವಿ, ಅಂದರೆ ಲೈನ್ ಬ್ರಾಕೆಟ್, ಆ ಸಂಖ್ಯೆಗಳ ಮೇಲೆ ಗೆರೆ ಹಾಕಿರ್ತಾರೆ. ಇಲ್ಲಿ ಕೊಟ್ಟಿರೋ ಸಮೀಕರಣದಲ್ಲಿ ಎಲ್ಲೂ ಗೆರೆ ಇಲ್ಲ. ಬಿ ಅಂದರೆ ಬ್ರಾಕೆಟ್ಸ್ ಅಂತ ಕರಿತೀವಿ, ಆವರಣಗಳು ಅಂತ ಕರಿತೀವಿ. ಕೊಟ್ಟಿರೋ ಸಮೀಕರಣದಲ್ಲಿ ಎಲ್ಲೂ ಆವರಣಗಳು ಇಲ್ಲ. ನೆಕ್ಸ್ಟ್ ಓ ಅಂದರೆ ಆಫ್ ಅಂತ ಕರಿತೀವಿ, ಕನ್ನಡದಲ್ಲಿ ರಾ ಅಂತ ಇರುತ್ತೆ. ಆಫ್ ಅಂತ ಪದ ಕೂಡ ಇಲ್ಲ. ಸೊ ಇವು 3 ಇಲ್ಲ ಅಂದಮೇಲೆ ನೆಕ್ಸ್ಟ್ ಡಿ ಅಂದರೆ ಡಿವಿಷನ್ ಅಂತ, ಡಿವೈಡ್ ಬೈ, ಮೊದಲು ಭಾಗಾಕಾರ ಮಾಡ್ಕೋಬೇಕು ಅಂತ. ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ, ಗುಣಾಕಾರ ಮಾಡಬೇಕು ಅಂತ ಅರ್ಥ. ಎ ಅಂದರೆ ಅಡಿಷನ್, ಸಂಕಲನ ಮಾಡಬೇಕು. ಎಸ್ ಅಂದರೆ ಸಬ್ಟ್ರಾಕ್ಷನ್, ವ್ಯವಕಲನ ಮಾಡಬೇಕು. ಈ ಆರ್ಡರ್ ವೈಸೇ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲು ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ಲಾಸ್ಟಿಗೆ ವ್ಯವಕಲನ. ಈ ಆರ್ಡರ್ ವೈಸ್ ಸಾಲ್ವ್ ಮಾಡಿರೋ ಮಾತ್ರ ನಮ್ಮ ಆನ್ಸರ್ ಕರೆಕ್ಟ್ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾದ್ರೆ ಬನ್ನಿ ಈ ಪ್ರಶ್ನೆ ಸಾಲ್ವ್ ಮಾಡ್ಬೇಕಂದ್ರೆ ಅಕಾರ್ಡಿಂಗ್ ಟು ಬಾಡ್ ಮಾಸ್ ರೂಲ್ ಫಸ್ಟ್ ಡಿವಿಷನ್ ಮಾಡ್ಕೋಬೇಕು. 35ರಿಂದ 560ನ ಫಸ್ಟ್ ಡಿವೈಡ್ ಮಾಡಬೇಕು. ಡಿವಿಷನ್ ಆದಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ನು ಸಪ್ರೇಟ್ ಇದೆಯಲ್ಲ, ಸೊ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಫಸ್ಟ್ ಡಿವಿಷನ್ ಮಾಡಿ ಆಮೇಲೆ ಇವೆರಡು ಮಲ್ಟಿಪ್ಲೈ ಮಾಡಿ ಲಾಸ್ಟಿಗೆ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್, ಸಂಕಲನ, ವ್ಯವಕಲನ ಕೊನೆಗೆ ಮಾಡಿದರೆ ನಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಈ 35ರಿಂದ 560ನ್ನು ನೀವು ಡಿವೈಡ್ ಮಾಡೋದಾದ್ರೆ ನೀವು 7ರಿಂದ ಭಾಗಿಸ್ಬೋದು. 7 5 35, ಇದು 7 8 56, 0 ಪಕ್ಕ ಬರುತ್ತೆ. ಇವೆರಡು 7ರಿಂದ ಡಿವೈಡ್ ಆಗ್ತವೆ. ಸೊ ನೆಕ್ಸ್ಟ್ ಇಲ್ಲಿ 5 ಇದೆ, ಅಲ್ಲಿ 80 ಇದೆ. 5ರಿಂದ ಮತ್ತೆ ಭಾಗಿಸ್ರಿ, 5 1 5, ಇನ್ನು 3 ಉಳಿಯುತ್ತಿಲ್ಲ. 5 6 30 ಕ್ಯಾನ್ಸಲ್ ಆಗಿ 35ರಿಂದ 560ನ್ನು ನೀವು ಬೇಕಾದ್ರೆ ಸಪ್ರೇಟ್ ಬರ್ಕೊಂಡು ಡಿವೈಡ್ ಮಾಡಿರಿ. 35ಇಂದ 560ನ ಭಾಗಿಸಿದ್ದೇ ಆದರೆ ನಿಮ್ಮ ಆನ್ಸರು 16 ಬರುತ್ತೆ. ಸೊ ಈ 963 ಹಾಗೆ ಬರ್ಕೊಂಡು ಪ್ಲಸ್ 16 ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ ಹಾಕ್ಬಿಟ್ಟು 35 × 6, 6ರಿಂದ 35ನ ಗುಣಾಕಾರ ಮಾಡ್ಕೋಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದರೆ 35 × 6 ಗುಣಾಕಾರ ಮಾಡಿದ್ರೆ 210 ಬರುತ್ತೆ. ಪ್ಲಸ್ 10 ಲಾಸ್ಟಿಗೆ ಬರ್ಕೊಂಡು ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಎಕ್ಸ್ ಬರೆಯೋಣ. ಇವಾಗ ನೋಡ್ರಿ, ಡಿವಿಷನ್ ಆಯಿತು, ಮಲ್ಟಿಪ್ಲಿಕೇಶನ್ ಆಯಿತು. ನೆಕ್ಸ್ಟ್ ಅಡಿಷನ್ ಮಾಡ್ಕೋಬೇಕು, ಸಂಕಲನ ಮಾಡಬೇಕು. ಯಾವ ಸಂಖ್ಯೆಗಳನ್ನು ಕೂಡಬೇಕು ಅಂದರೆ ಇಲ್ಲೂ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಈ 963 ಪ್ಲಸ್ 16 ಪ್ಲಸ್ 10, ಈ 3 ಸಂಖ್ಯೆಗಳನ್ನು ಕೂಡ್ಕೋಬೇಕು. 963 ಪ್ಲಸ್ 10 ಅಂದರೆ 73 ಆಗುತ್ತೆ. 73 ಪ್ಲಸ್ 16 ಅಂದರೆ 89, 989 ಬರುತ್ತೆ. ಅದರಲ್ಲಿ 2 10ಅನ್ನು ಮೈನಸ್ ಮಾಡಿರಿ, ಎಷ್ಟು ಬರುತ್ತೆ ಅಂದರೆ, ಸೊ ಇಲ್ಲಿ 9ರಲ್ಲಿ 0 ಕಳೆದ್ರೆ 9, 8ರಲ್ಲಿ 1 ಕಳೆದ್ರೆ 7, 9
2 ಕಳೆದ್ರೆ 7 779 ಬರುತ್ತೆ ಆನ್ಸರು. 779 ಬರುತ್ತೆ ನೋಡ್ರಿ. 779 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನು ನಾವು ಯಾವಾಗಲೂ ಈ ಬಾರ್ಡ್ಮಾಸ್ ರೂಲನ್ನು ಯೂಸ್ ಮಾಡ್ಕೊಂಡು ಅಂದರೆ ವಿ ಬಾರ್ಡ್ಮಾಸ್ ನಿಯಮವನ್ನು ಯೂಸ್ ಮಾಡ್ಕೊಂಡು ಮ್ಯಾಥಮೆಟಿಕಲ್ ಇಕ್ವೇಷನ್ನ ಬಿಡಿಸ್ಬೇಕಾಗುತ್ತೆ. ಕ್ಲಿಯರ್? ಫಸ್ಟ್ ಕ್ವಶನ್. ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್ ಬರೋಣ. ಪ್ರತಿಯೊಂದು ಕ್ವಶನ್ನ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಹೋದರೆ ಈ ಸಬ್ಜೆಕ್ಟ್ ಅಂತೂ ಸುಲಭ ಆಗುತ್ತೆ, ಕಷ್ಟ ಅಂತ ಆಗಲ್ಲ. ನೆಕ್ಸ್ಟ್ ಬರೋಣ. ಡೈರೆಕ್ಷನ್ಸ್ ಕೊಟ್ಟಿದ್ದಾನೆ. ಟು ಆನ್ಸರ್ ದಿಸ್ ಕ್ವಶನ್ ಕೇರ್ಫುಲಿ ಸ್ಟಡಿ ದ ಫಾಲೋಯಿಂಗ್ ಅರೇಂಜ್ಮೆಂಟ್ ಆಫ್ ಲೆಟರ್ಸ್, ಡಿಜಿಟ್ಸ್ ಆ್ಯಂಡ್ ಸಿಂಬಲ್ಸ್ ಅಂತಿದೆ. ಸೊ ಇಲ್ಲೊಂದು ಅರೇಂಜ್ಮೆಂಟ್ ಇದೆ. ಇದರಲ್ಲಿ ಲೆಟರ್ಸ್ ಇದ್ದಾವೆ, ಆಮೇಲೆ ಡಿಜಿಟ್ಸ್ ಇದ್ದಾವೆ, ಸಿಂಬಲ್ಸ್ ಇದ್ದಾವೆ, ಅಕ್ಷರಗಳಿದ್ದಾವೆ, ಆಮೇಲೆ ಚಿಹ್ನೆಗಳಿದ್ದಾವೆ, ಆಮೇಲೆ ಅಂಕಿಗಳು ಕೂಡ ಇದ್ದಾವೆ ಈ ಅರೇಂಜ್ಮೆಂಟಲ್ಲಿ. ಈ ಅರೇಂಜ್ಮೆಂಟನ್ನು ನೋಡ್ಕೊಂಬಿಟ್ಟು ಹೌ ಮೆನಿ ಸಚ್ ಲೆಟರ್ಸ್ ಆರ್ ದೇರ್ ಇನ್ ದ ಎಬೋ ಸೀರೀಸ್ ವಿಚ್ ಆರ್ ಇಮ್ಮಿಡಿಯೇಟ್ಲಿ ಫಾಲೋಡ್ ಬೈ ಎ ಡಿಜಿಟ್. ಅಂದರೆ ಹೌ ಮೆನಿ ಸಚ್ ಲೆಟರ್ಸ್ ಅಂತೇಳಿದ್ದಾನೆ. ಅಂದರೆ ಈ ಕೊಟ್ಟರ ಅರೇಂಜ್ಮೆಂಟಲ್ಲಿ ಎಷ್ಟು ಅಕ್ಷರಗಳು ನೋಡ್ರಿ, ಮೇಲಿನ ಸರಣಿಯಲ್ಲಿ ತಕ್ಷಣ ಅಂಕೆ ಬರುವ ಎಷ್ಟು ಅಕ್ಷರಗಳಿದ್ದಾವೆ ಅಂತ. ಅಂದರೆ ಆ ಅಕ್ಷರದ ಮುಂದೆ ಅಂಕೆ ಇರಬೇಕು. ಆ ಥರ ಎಷ್ಟು ಅಕ್ಷರ ಇದ್ದಾವೆ ಅಂತ. ಅಕ್ಷರದ ಮುಂದೆ ಅಂಕೆ ಇರಬೇಕು. ಅಕ್ಷರದ ಮುಂದೆ ಅಂಕೆ ಇರತಕ್ಕಂಥ ಎಷ್ಟು ಅಕ್ಷರಗಳಿದ್ದಾವೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಕ್ಷರದ ಮುಂದೆ ಅಂಕೆ ಇರತಕ್ಕಂಥ ಎಷ್ಟು ಅಕ್ಷರಗಳಿದ್ದಾವೆ ಈ ಒಂದು ಸೀರೀಸಲ್ಲಿ ಅಂತ ಪ್ರಶ್ನೆ ಕೇಳಿದಾನಲ್ಲ. ನೋಡಿರಿ, ವೆರಿ ಸಿಂಪಲ್ಲು. ಇಲ್ಲಿ ಎಮ್ ಅನ್ನೋದು ಅಕ್ಷರ, ಇದರ ಮುಂದೆ ಅಂಕೆ ಇದೆ ಅಂದರೆ ಈ ಎಮ್ಮನ್ನು ಕೌಂಟ್ ಮಾಡ್ಕೋಬೇಕು. ಸೊ ಇದು ಸರಿ ಇದೆ. ಈ ಕಂಡೀಷನ್ ಪ್ರಕಾರ ಅಕ್ಷರದ ಮುಂದೆ ಅಂಕೆ ಇದೆ ಅಂದರೆ ಈ ಒಂದು ಅಕ್ಷರ ಕೌಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಕ್ಷರ ಮಾತ್ರ ನೋಡ್ತಾ ಹೋದರೆ ಎಲ್ ಅಕ್ಷರ, ಇದರ ಮುಂದೆ ಅಂಕೆ ಇಲ್ಲ, ಇದನ್ನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಪಿ ಅನ್ನೋದು ಅಕ್ಷರ, ಇದರ ಮುಂದೆ ಅಂಕೆ ಇಲ್ಲ, ಇದು ಸಿಂಬಲ್ಲು, ಅದಕ್ಕೋಸ್ಕರ ಈ ಪಿನ ಕೌಂಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಅಕ್ಷರ ಎನ್ ಇದೆ, ಎನ್ ಮುಂದ್ಗಡೆ ಇರೋದು ಅಕ್ಷರ, ಹಾಗಾಗಿ ಈ ಎನ್ನನ್ನು ಕೌಂಟ್ ಮಾಡೋಂಗಿಲ್ಲ. ಅಕ್ಷರದ ಮುಂದೆ ಅಂಕೆ ಇರಬೇಕಷ್ಟೆ. ಬಿ ಅನ್ನೋದು ಅಕ್ಷರ, ಇದ್ರ ಮುಂದೆ ಅಂಕೆ ಇಲ್ಲ, ಅಕ್ಷರನೇ ಇದೆ, ಇದನ್ನು ಕೌಂಟ್ ಮಾಡೋಂಗಿಲ್ಲ. ಟಿ ಅನ್ನೋದು ಅಕ್ಷರ, ಇದ್ರ ಮುಂದೆ ಅಕ್ಷರ ಇಲ್ಲ, ಅಂಕೆ ಇಲ್ಲ, ಅಕ್ಷರ ಇದೆ, ಇದನ್ನು ಕೌಂಟ್ ಮಾಡೋಂಗಿಲ್ಲ. ವೈ ಅನ್ನೋದು ಅಕ್ಷರ, ಇದ್ರ ಮುಂದೆ ಅಂಕೆ ಇದೆ ಅಂದರೆ ಇದನ್ನು ಕೌಂಟ್ ಮಾಡ್ಕೋಬೇಕು. ಯಾಕಂದರೆ ಅಕ್ಷರದ ಮುಂದೆ ಅಂಕೆ ಇರ್ತಕ್ಕಂಥ ಅಕ್ಷರ ಅದು, ಅದಕ್ಕೋಸ್ಕರ ವೈ ಕೌಂಟ್ ಮಾಡ್ಕೋಬೇಕು, ಇದನ್ನು ಎಣಿಸ್ಕೋಬೇಕು. ಸೊ ನೆಕ್ಸ್ಟ್ ಅಕ್ಷರ ಇ ಇದೆ, ಈ ಮುಂದೆ ಇರೋದು ಸಿಂಬಲ್, ಇದು ಚಿಹ್ನೆ, ಅದಕ್ಕೋಸ್ಕರ ಈನು ಕೌಂಟ್ ಮಾಡೋಂಗಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಜಿ ಇದೆ, ಜಿ ಮುಂದ್ಗಡೆ ಇರೋದು ಅಕ್ಷರ, ಈ ಜಿನ ಕೌಂಟ್ ಮಾಡೋಂಗಿಲ್ಲ. ಸೊ ನೆಕ್ಸ್ಟು ಇದಾದಮೇಲೆ ಎಚ್ ಇದೆ, ಎಚ್ ಅನ್ನೋದು ಅಕ್ಷರ, ಇದ್ರ ಮುಂದ್ಗಡೆ ಅಂಕೆ ಇದೆ ಅಂದರೆ ಈ ಎಚ್ಚನ್ನು ಕೌಂಟ್ ಮಾಡ್ಕೋಬೇಕು. ಸೊ ಹಾಗಾದ್ರೆ ಎಷ್ಟು ಅಕ್ಷರ ಇದಾವೆ ಅಂದರೆ 1, ಇಲ್ಲೊಂದು 2, ಇಲ್ಲೊಂದು 3. ಅಕ್ಷರದ ಮುಂದೆ ಸಂಖ್ಯೆ ಅಥವಾ ಅಂಕೆ ಇರ್ತಕ್ಕಂಥ ಎಷ್ಟು ಅಕ್ಷರ ಇದ್ದಾವೆ ಅಂದರೆ 3 ಅಕ್ಷರಗಳಿದ್ದಾವೆ. 3, 3 ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಈ ಥರ ಬಿಡಿಸ್ಬೋದು ಇದನ್ನು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ ಸ್ಟಡಿ ದ ಫಾಲೋಯಿಂಗ್ ನಂಬರ್ ಸೀರೀಸ್, ವಾಟ್ ಶುಡ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಂತ ಇದೆ. ಈ ಒಂದು ನಂಬರ್ ಸೀರೀಸಲ್ಲಿ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ ಮೊದಲನೇ ಸಂಖ್ಯೆ 10 ಇದೆ, ಆಮೇಲೆ 19 ಇದೆ, ಆಮೇಲೆ 51 ಇದೆ, 53 ಇದೆ, 203 ಇದೆ, 999 ಇದೆ. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂದರೆ ಫಸ್ಟ್ ಈ 10 ಇರೋದು 19 ಯಾವ ರೀತಿ ಆಗಿರ್ಬೋದು ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಗಳಿದಾವೆ ಅಂದರೆ ಇಲ್ಲಿ ನೀವೇನು ಮಾಡಿರಿ ಅಂದರೆ ಮಲ್ಟಿಪ್ಲಿಕೇಶನ್ ರೂಲ್ ಚೆಕ್ ಮಾಡೋದಾದರೆ ಗುಣಾಕಾರದ ನಿಯಮವನ್ನು ಅಪ್ಲೈ ಮಾಡೋಣ. ಸೊ 10ನ್ನು ನಾನು 2ರಿಂದ ಗುಣಿಸ್ತೀನಿ, 10 2 20 ಆಗುತ್ತೆ, -1 ಅಂದರೆ 19 ಬರುತ್ತೆ. ಸೊ 19ನ್ನು ನಾನು ನೆಕ್ಸ್ಟು 3ರಿಂದ ಗುಣಾಕಾರ ಮಾಡ್ತೀನಿ, ಇದು ಇಂಟು 2 ಆಯಿತು, ಇದು ಇಂಟು 3 ಮಾಡ್ತೀನಿ, 19 3 57 ಆಗುತ್ತೆ. 57ರಲ್ಲಿ 4ನ್ನು ಮೈನಸ್ ಮಾಡಿದರೆ 53 ಬರುತ್ತೆ. ಸೊ 53ನ್ನು ನೆಕ್ಸ್ಟ್ ನಾನು 2 ಆಯಿತು, 3 ಆಯಿತು, 4ರಿಂದ ಗುಣಿಸ್ತಾ ಇದ್ದೀನಿ. 53 4 ಎಷ್ಟು ಬರುತ್ತೆ ಅಂದರೆ 212 ಬರುತ್ತೆ. 212ರಲ್ಲಿ 9 ಮೈನಸ್ ಮಾಡಿದ್ರೆ 203 ಬರುತ್ತೆ. 203ನ್ನು ನೆಕ್ಸ್ಟು ಇಂಟು 2 ಇಂಟು 3 ಇಂಟು 4 ಆದಮೇಲೆ ಇಂಟು 5ಇಂದ ಗುಣಾಕಾರ ಮಾಡಿರಿ. 203 ಇಂಟು 5 ಅಂದರೆ 1015 ಆಗುತ್ತೆ. 1015ರಲ್ಲಿ 16 ಮೈನಸ್ ಮಾಡಿರಿ, 16 ಮೈನಸ್ ಮಾಡಿರಿ, 999 ಕರೆಕ್ಟ್ ಬರುತ್ತೆ, 999 ಸರಿ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ನೋಡಿರಿ ಯಾವ ಪ್ಯಾಟ್ರನ್ ಇದೆ ಅಂದರೆ ಇಲ್ಲಿ ಸೊ ಯಾವ ಪ್ಯಾಟ್ರನ್ ಕೊಟ್ಟಿದ್ದಾನೆ ಅಂದರೆ ಇಂಟು 2 ಇಂಟು 3 ಇಂಟು 4 ಇಂಟು 5 ಇದೆ ಅಂದರೆ ನೆಕ್ಸ್ಟ್ ಗ್ಯಾಪಲ್ಲಿ ನಾವು ಇಂಟು 5 ಆದಮೇಲೆ 6 ಮಾಡ್ಕೋಬೇಕು ಅಂತ ಗೊತ್ತಾಯಿತು. 2 3 4 5 6 ಕಂಟಿನ್ಯೂಸ್ ಇದಾವೆ.
ಇದು -1 -4 -9 -16 ಇದಾವೆ ಅಂದ್ರೆ ಇದು 1 ಸ್ಕ್ವೇರ್ ವ್ಯಾಲ್ಯೂ. 1 ಅನ್ನೋದು, 4 ಅನ್ನೋದು 2 ಸ್ಕ್ವೇರ್ ವ್ಯಾಲ್ಯೂ, 9 ಅನ್ನೋದು 3 ಸ್ಕ್ವೇರ್ ವ್ಯಾಲ್ಯೂ, 16 ಅನ್ನೋದು 4 ಸ್ಕ್ವೇರ್ ವ್ಯಾಲ್ಯೂ. ಹಾಗಾದರೆ ಇಲ್ಲಿ 5 ಸ್ಕ್ವೇರ್ ವ್ಯಾಲ್ಯೂ ಅಂದರೆ 25ನ್ನು ಮೈನಸ್ ಮಾಡಬೇಕಾಗುತ್ತೆ. ಆ 999ನ್ನು 6ರಿಂದ ಗುಣಾಕಾರ ಮಾಡೋಣ. 6 9 54 ದಶಕ 5, 6 9 54 5 59 ದಶಕ 5, 6 9 54 5 59, 5994 ಬರುತ್ತೆ. ಅದರಲ್ಲಿ 25ನ್ನು ಮೈನಸ್ ಮಾಡ್ಕೋಬೇಕು. 4ರಲ್ಲಿ 5 ಅವೆಲ್ಲ ದಶಕ ತಗೊಳ್ರಿ. 14ರಾಗ 5 ಕಳೆದ್ರೆ 9 ಉಳಿಯುತ್ತೆ, 8ರಾಗ 2 ಕಳೆದ್ರೆ 6 ಉಳಿಯುತ್ತೆ. ಇಲ್ಲಿ 9, ಇಲ್ಲಿ 5, 5969 ಬರುತ್ತೆ. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ 5969 ಅಂತ ಫಸ್ಟ್ ಆಪ್ಷನಲ್ಲಿ ಇದೆ ನೋಡ್ರಿ, 5969 ಅಂತ. ದಿಸ್ ಇಸ್ ದ ಆನ್ಸರ್ ಆಗುತ್ತೆ. ಆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರ್ತಕ್ಕಂಥ ಸಂಖ್ಯೆ 5969. ಈ ಪ್ಯಾಟರ್ನ್ ಪ್ರಕಾರ ನಂಬರ್ ಸೀರೀಸ್ನ ಕೊಟ್ಟಿದ್ದಾನೆ ಅಲ್ಲಿ. ಅರ್ಥ ಆಯ್ತಾ? ಇದು ಥರ್ಡ್ ಕ್ವಶನ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ಬರೋಣ. ಇಲ್ಲಿ 4ನೇ ಪ್ರಶ್ನೆ ಏನಿದೆ ಅಂದರೆ ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂತೆ ಒಂದು ಡಾಟಾ ಟೇಬಲ್ ಕೊಟ್ಟಿದ್ದಾನೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಟಾ ಟೇಬಲ್ ಇದೆ ಅಂತ ಫಸ್ಟ್ ಅದನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಪ್ರಶ್ನೆಗಳಿಗೂ ಆನ್ಸರ್ ಮಾಡೋದು ಸುಲಭ ಆಗುತ್ತೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಟಾ ಟೇಬಲ್ ಅಂದರೆ ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ನಂಬರ್ ಆಫ್ ಎಂಪ್ಲಾಯೀಸ್ ಆಫ್ 5 ಕಂಪನೀಸ್ each with 2 departments. The number of employees in each department is same. The table also shows the ratio between the male and female employees in each department ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಈ ಕೆಳಗಿನ ಕೋಷ್ಟವು ತಲಾ 2 ವಿಭಾಗಗಳನ್ನು ಹೊಂದಿರುವ 5 ಕಂಪನಿಗಳ ಉದ್ಯೋಗಿಗಳ ಸಂಖ್ಯೆಯನ್ನು ತೋರಿಸುತ್ತದೆ ಅಂತ. ಇಲ್ಲಿ PQRST ಅಂತ 5 ಕಂಪನಿಗಳು, PQRST ಅಂತ 5 ಕಂಪನಿಗಳ ಹೆಸರುಗಳು ಕೊಟ್ಟಿದ್ದಾನೆ. ಸೊ ಪಿ ಕಂಪ್ನಿಯಲ್ಲಿ 450 ಜನ ಎಂಪ್ಲಾಯೀಸ್ ಇದ್ದಾರೆ, ಕ್ಯೂನಲ್ಲಿ 840 ಜನ ಎಂಪ್ಲಾಯೀಸ್ ಇದ್ದಾರೆ, ಆರ್ನಲ್ಲಿ 400 ಜನ ಎಂಪ್ಲಾಯೀಸ್ ಇದ್ದಾರೆ, ಎಸ್ ಅಲ್ಲಿ 520 ಎಂಪ್ಲಾಯೀಸ್ ಇದ್ದಾರೆ, ಟಿನಲ್ಲಿ 360 ಎಂಪ್ಲಾಯೀಸ್ ಇದ್ದಾರೆ. ಸೊ ಟೋಟಲ್ ಎಂಪ್ಲಾಯೀಸನ್ನು 2 ಡಿಪಾರ್ಟ್ಮೆಂಟ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು HR ಡಿಪಾರ್ಟ್ಮೆಂಟ್, ಇನ್ನೊಂದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಈ 2 ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ನೋಡ್ರಿ, ಪ್ರತಿ ವಿಭಾಗದಲ್ಲಿನ ಉದ್ಯೋಗಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. ಅಂದರೆ HR ಡಿಪಾರ್ಟ್ಮೆಂಟಲ್ಲ ಉದ್ಯೋಗಿಗಳ ಸಂಖ್ಯೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲ ಉದ್ಯೋಗಿಗಳ ಸಂಖ್ಯೆ ಒಂದೇ ಸೇಮ್ ಇರುತ್ತೆ. ಅಂದರೆ ಈ 450 ಜನ ಟೋಟಲ್ ಎಂಪ್ಲಾಯೀಸಲ್ಲಿ ಡಿವೈಡ್ ಬೈ 2 ಮಾಡಿರಿ, ಅರ್ಧ ಮಾಡಿರಿ. 450ನ್ನು 2 ಸಮಭಾಗ ಮಾಡಿದರೆ 225 ಜನ HR ಡಿಪಾರ್ಟ್ಮೆಂಟಲ್ಲಿದ್ದಾರೆ ಪಿ ಕಂಪ್ನಿಯಲ್ಲಿ, ಇನ್ನು 225 ಜನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಪಿ ಕಂಪ್ನಿಯಲ್ಲಿ ಅಂತ. ಅದೇ ಥರ 840ನ್ನು 2 ಸಮಭಾಗ ಮಾಡಿದರೆ 420 ಬರುತ್ತೆ. ನೋಡಿರಿ, ಕ್ಯೂ ಕಂಪ್ನಿಯಲ್ಲಿ HR ಡಿಪಾರ್ಟ್ಮೆಂಟಲ್ಲಿ 420 ಇದ್ದಾರೆ, ಇನ್ನು 420 ಉದ್ಯೋಗಿಗಳು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಕ್ಯೂ ಕಂಪ್ನಿಯಲ್ಲಿ ಅಂತ. ಹಿಂಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲ ಉದ್ಯೋಗಿಗಳ ಸಂಖ್ಯೆ ಸೇಮ್ ಇದೆ. ಇದರಲ್ಲಿ ಸೇಮ್ ಇರುತ್ತೆ, ಇದು ಸೇಮ್ ಇರುತ್ತೆ ಅಂತ ಹೇಳಿದ್ದಾನೆ. ಸೊ ಇಲ್ಲಿ 225 ಜನ ಎಂಪ್ಲಾಯೀಸ್ ಅಂತ ಗೊತ್ತಾಯ್ತಲ್ಲ HR ಡಿಪಾರ್ಟ್ಮೆಂಟಲ್ಲಿ, ಅದರಲ್ಲಿ ಪುರುಷರೆಷ್ಟು ಮಹಿಳೆಯರೆಷ್ಟು ಅಂತ ಸಪ್ರೇಟ್ ಮಾಡಲಿಕ್ಕೆ ಇಲ್ಲಿ ರೇಷಿಯೋ ಕೊಟ್ಟಿದ್ದಾನೆ, 5:4 ಅಂತ ಸಪ್ರೇಟ್ ಮಾಡಲಿಕ್ಕೆ ರೇಷಿಯೋ ಕೊಟ್ಟಿದ್ದಾನೆ. ಸೊ ಈ ಡಾಟಾಸ್ ಯಾವ ಥರ ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತಲ್ಲ, ಇದನ್ನು ಯೂಸ್ ಮಾಡ್ಕೊಂಡು ಇದ್ರ ಕೆಳಗಡೆ 2ನೋ 3ನೋ 4 ಮ್ಯಾಕ್ಸಿಮಮ್ 5 ಕ್ವಶನ್ಸ್ ಕೇಳೋ ಥರ ಚಾನ್ಸಸ್ ಇರುತ್ತೆ. ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಇಲ್ಲಿ ಮೊದಲನೇದಾಗಿ ಫಸ್ಟ್ ನಾನು ಇಲ್ಲಿ ಏನು ರೆಡಿ ಮಾಡ್ಕೊತೀನಿ ಈ ಟೇಬಲ್ ಸಹಾಯದಿಂದ ಅಂದರೆ, ಪಿ ಕಂಪ್ನಿಯಲ್ಲಿ 450 ಜನ ಎಂಪ್ಲಾಯೀಸ್ ಇದ್ದಾರಲ್ಲ, ಇನ್ನು 2 ಭಾಗ ಮಾಡಿದರೆ 225 ಎಂಪ್ಲಾಯೀಸು HR ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಇನ್ನು 225 ಜನ ಎಂಪ್ಲಾಯೀಸು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಕ್ಯೂ ಕಂಪ್ನಿಯಲ್ಲಿ 840 ಜನ ಇದ್ದಾರಲ್ಲ, ಅದರಲ್ಲಿ 420 ಜನ HR ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಇನ್ನು 420 ಜನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂತ ಗೊತ್ತಾಯಿತು. ಆರ್ ಕಂಪ್ನಿಯಲ್ಲಿ 400 ಜನ ಇದ್ದಾರಲ್ಲ, ಅದರಲ್ಲಿ 200 ಜನ HR ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಇನ್ನು 200 ಜನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂತ. ಸೊ ಎಸ್ ಕಂಪ್ನಿಯಲ್ಲಿ 520 ಇದ್ದಾರಲ್ಲ, 520ರಾಗ ಅರ್ಧ ಅಂದರೆ 260 ಜನ HR ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಇನ್ನು 260 ಜನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂತ. ಟಿ ಕಂಪ್ನಿಯಲ್ಲಿ 360 ಇದ್ದಾರಲ್ಲ, ಅದರಲ್ಲಿ 180 HR ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಇನ್ನು 180 ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂತ. ಸೊ ಇಲ್ಲಿ ಮೇಲ್ಸು ಫೀಮೇಲ್ಸು ಸಪ್ರೇಟ್ ಮಾಡ್ಲಿಕ್ಕೆ ರೇಷಿಯೋ ಕೊಟ್ಟಿದ್ದಾನಲ್ಲ, ಈ 5 + 4 ಕೂಡಿ ಎಷ್ಟಾಗುತ್ತೆ? 5 + 4 ಅಂದರೆ 9 ಆಗುತ್ತೆ. ಇವೆರಡೂ ಅನುಪಾತಗಳನ್ನು ಕೂಡಿದಾಗ 9 ಬರುತ್ತೆ. 9ರಿಂದ 225 ಭಾಗಿಸ್ಬೇಕು, ಡಿವೈಡ್ ಮಾಡ್ಬೇಕು ನೀವು. 9 2 18, 4 ಉಳಿಯುತ್ತೆ, 9 5 45. 5 2 ರೇಷಿಯೋ ಕೂಡಿದ್ರೆ 9 ಆಗುತ್ತೆ. 9ರಿಂದ 225 ಡಿವೈಡ್ ಮಾಡಿದ್ರೆ 25 ಬರುತ್ತೆ.
ಇವಾಗ ಏನು ಮಾಡಿರಿ ಅಂದರೆ 25 × 5 ಗುಣಿಸ್ರಿ 125 ಜನ ಮೇಲ್ಸ್ ಇದ್ದಾರೆ. 25 × 4 ಅಂದರೆ 100 ಜನ ಫೀಮೇಲ್ಸ್ ಇದ್ದಾರೆ. 125 + 100 ಅಂದರೆ 225 ಸರಿ ಆಗುತ್ತೆ. ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್. ಪುರುಷರ ಸಂಖ್ಯೆ 125, ಮಹಿಳೆಯರ ಸಂಖ್ಯೆ 100 ಅಂತ ಪಿ ಕಂಪ್ನಿಯಲ್ಲಿ HR ಡಿಪಾರ್ಟ್ಮೆಂಟಲ್ಲಿ ಇರೋದು. ಅದೇ ಪಿ ಕಂಪ್ನಿಯಲ್ಲಿ ನೋಡ್ರಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ 225 ಇದೆಯಲ್ಲ, 3 + 2 ಅಂದರೆ 5 ಆಗುತ್ತೆ. 5ರಿಂದ ಇದನ್ನು ಬಾಕ್ಸ್ರಿ, 5 × 4 = 20, 2 ಉಳಿಯುತ್ತೆ. 5 × 5 = 25 ಕ್ಯಾನ್ಸಲ್ ಆಗಿ 45 ಬರುತ್ತೆ. 45 × 3 ಗುಣಾಕಾರ ಮಾಡಿದ್ರೆ 135 ಬರುತ್ತೆ. ಪ್ಲಸ್ ಅದೇ 45 × 2 ಗುಣಾಕಾರ 90 ಬರುತ್ತೆ. 135 ಜನ ಮೇಲ್ಸ್ ಇದ್ದಾರೆ, 90 ಜನ ಫೀಮೇಲ್ಸ್ ಇದ್ದಾರೆ ಪಿ ಕಂಪ್ನಿಯಲ್ಲಿ ಅಂತ. ಸೊ ಇದೇ ರೀತಿ ನಾವು ಕ್ಯೂ ಕಂಪ್ನಿದು ಕಂಡುಹಿಡಿಯೋಣ. 5 + 7 12 ಆಗುತ್ತೆ. 12ರಿಂದ ಇದನ್ನು ಬಾಕ್ಸ್ರಿ, 12 3 36, ಇನ್ನು 6 ಉಳಿಯುತ್ತೆ. 12 5 60 ಕ್ಯಾನ್ಸಲ್ ಆಗುತ್ತೆ, 35 ಬರುತ್ತೆ. 12ರಿಂದ 420ನ ಡಿವೈಡ್ ಮಾಡಿದ್ರೆ 35 × 5 ಅಂದರೆ 175 ಜನ ಮೇಲ್ಸ್ ಇದ್ದಾರೆ. 35 × 7 ಅಂದರೆ ಎಷ್ಟು ಬರುತ್ತೆ ಅಂದರೆ 245 ಜನ ಫೀಮೇಲ್ಸ್ ಇದ್ದಾರೆ. ಇವೆರಡನ್ನ ಕೂಡಿದಾಗ 420 ಸರಿ ಆಗುತ್ತೆ. ಸೊ ಇಲ್ಲಿ 5 + 1 6 ಆಗುತ್ತಲ್ಲ, ಇದು 6 7 42, 0 ಪಕ್ಕ ಬರೆಯೋಣ. 7 × 5 7 ಇಲ್ಲ 35 ಎಲ್ಲ 350 ಜನ ಪುರುಷರು, 70 × 1 ಅಂದರೆ 70 ಜನ ಮಹಿಳೆಯರಿದ್ದಾರೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಕ್ಯೂ ಕಂಪ್ನಿಯಲ್ಲಿ. ಸೊ ಇಲ್ಲಿ ಟೋಟಲ್ 200 ಇದೆಯಲ್ಲ, ಇವೆರಡು ಸೇರಿ 4 ಆಗುತ್ತೆ. 4 × 20, 0 ಪಕ್ಕ ಬರೆಯೋಣ. 50 × 1 50 ಜನ ಪುರುಷರಿದ್ದಾರೆ, ಪ್ಲಸ್ 50 × 3 ಅಂದರೆ 150 ಜನ ಮಹಿಳೆಯರಿದ್ದಾರೆ ಅಂತ. ಅದೇ 7 + 3 10 ಆಗುತ್ತಲ್ಲ, 10 2 20, 0 ಪಕ್ಕ ಬರೆಯೋಣ. 20 × 7 140 ಜನ ಪುರುಷರಿದ್ದಾರೆ, 20 × 3 ಅಂದರೆ 60 ಜನ ಮಹಿಳೆಯರಿದ್ದಾರೆ ಅಂತ. ಇಲ್ಲಿ 6 + 7 13 ಆಗುತ್ತಲ್ಲ, 13 2 26, 0 ಪಕ್ಕ ಬರೆಯೋಣ. 20 × 6 120 ಜನ ಪುರುಷರಿದ್ದಾರೆ, 20 × 7 ಅಂದರೆ 140 ಜನ ಮಹಿಳೆಯರಿದ್ದಾರೆ ಎಸ್ ಕಂಪ್ನಿಯಲ್ಲಿ HR ಡಿಪಾರ್ಟ್ಮೆಂಟಲ್ಲಿ. ಇದೇ ರೀತಿಯಲ್ಲಿ 8 + 5 13 ಆಗುತ್ತೆ. 13 2 26, 0 ಪಕ್ಕ ಬರೆಯೋಣ. 20 × 8 ಅಂದರೆ 160 ಪುರುಷರಿದ್ದಾರೆ, 20 × 5 ಅಂದರೆ 100 ಜನ ಮಹಿಳೆಯರಿದ್ದಾರೆ. ಸೊ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಎಸ್ ಕಂಪ್ನಿಯಲ್ಲಿ. ಅದೇ ಥರ 7 + 5 12 ಆಗುತ್ತಲ್ಲ, 12 1 12, 6 ಉಳಿಯುತ್ತೆ. 12 5 60 ಕ್ಯಾನ್ಸಲ್ ಆಗಿ 15 ಬರುತ್ತೆ. 15 × 7 ಅಂದರೆ 105 ಜನ ಪುರುಷರಿದ್ದಾರೆ, ಪ್ಲಸ್ 15 × 5 ಅಂದರೆ 15 75 ಜನ ಮಹಿಳೆಯರಿದ್ದಾರೆ HR ಡಿಪಾರ್ಟ್ಮೆಂಟು ಟಿ ಕಂಪ್ನಿಯಲ್ಲಿ. ಸೊ ಇದು 2:1 3 ಆಗುತ್ತಲ್ಲ, 3 6 18, 0 ಪಕ್ಕ ಬರೆಯೋಣ. 60 × 2 120 ಜನ ಪುರುಷರಿದ್ದಾರೆ, ಪ್ಲಸ್ 60 × 1 60 ಜನ ಮಹಿಳೆಯರಿದ್ದಾರೆ ಟಿ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ನೋಡಿ ಎಲ್ಲ ಡಾಟಾಸ್ ನಾನು ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಟ್ಟೆ. ಮುಂಚೆನೇ ಎಲ್ಲ ಡಾಟಾಸ್ ಮಾಡಿಕೊಂಡು ಕ್ವಶನ್ಸ್ ಒಂದು 5 ಇದ್ದರೆ ಅವಕ್ಕೆ ಆನ್ಸರ್ ಮಾಡ್ಬೋದು. ಇಲ್ಲ ಆ ಪ್ರಶ್ನೆ ಏನು ಕೇಳುತ್ತೋ ಅಷ್ಟಾದರೂ ಆನ್ಸರ್ ಮಾಡ್ಕೋಬೋದು. ಸೊ ಮೊದಲನೇ ಪ್ರಶ್ನೆ ಎಂಟ್ರಿ ಆಗೋಣ ಏನಿದೆ ಅಂತ ನೋಡ್ತಾ ಬನ್ನಿ. ಫಸ್ಟ್ ಕ್ವಶನ್ನು, what is the ratio between the female employees of marketing department of company S and male employees of HR department of company R ಅಂತ ಇದೆ. ಅಂದರೆ ಎಸ್ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದ ಮಹಿಳಾ ಉದ್ಯೋಗಿಗಳು ಅಂತಿದೆ. ಎಸ್ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲರ ಮಹಿಳಾ ಉದ್ಯೋಗಿಗಳು ನೋಡ್ರಿ. ಎಸ್ ಕಂಪ್ನಿಯಲ್ಲಿ, ಇದು ಎಸ್ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿರೋ ಮಹಿಳಾ ಉದ್ಯೋಗಿಗಳು ಅಂದರೆ 100 ಜನ ಇದ್ದಾರೆ ನೋಡ್ರಿ. ಎಸ್ ಕಂಪ್ನಿ ಇದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿರೋ ಇವರು ಪುರುಷರು, ಅವ್ರು ಮಹಿಳೆಯರು ಅಂದರೆ 100 ಜನ ಇದ್ದಾರಲ್ಲ, ಈ 100 ಜನ ಬರ್ಕೋಬೇಕು. ಈ 100 ಜನ ಬರ್ಕೊಂಡು ಮತ್ತು ಇನ್ನೊಂದು ಯಾವುದಂದ್ರೆ ಆರ್ ಕಂಪನಿಯ HR ವಿಭಾಗದ ಪುರುಷ ಉದ್ಯೋಗಿಗಳು ಅಂತಿದ್ದೇನೆ. ಆರ್ ಕಂಪ್ನಿ ಅಂದರೆ ಇದು ಆರ್ ಕಂಪ್ನಿಯಲ್ಲಿ HR ಡಿಪಾರ್ಟ್ಮೆಂಟ್ ಅಂದರೆ ಇದು HR ಡಿಪಾರ್ಟ್ಮೆಂಟ್ ಇರೋ ಪುರುಷ ಉದ್ಯೋಗಿಗಳು ಅಂದರೆ 50 ಜನ ಇದ್ದಾರೆ ಪುರುಷ ಉದ್ಯೋಗಿಗಳು. ನೋಡ್ರಿ, ಆರ್ ಕಂಪ್ನಿಯಲ್ಲಿ HR ಡಿಪಾರ್ಟ್ಮೆಂಟಲ್ಲಿರೋ ಪುರುಷ ಉದ್ಯೋಗಿಗಳ ಸಂಖ್ಯೆ 50 ಜನ ಇದ್ದಾರಲ್ಲ, ಈ 50 ಜನ ಬರ್ಕೊಂಡು ಇವೆರಡಕ್ಕೂ ಅನುಪಾತ ಕಂಡುಹಿಡಿಬೇಕು, ರೇಷು ಕಂಡುಹಿಡಿಬೇಕು. 51 50, 52 100 ಕ್ಯಾನ್ಸಲ್ ಆಗಿ 2:1 ಬರುತ್ತೆ ರೇಷು. 2:1 ಅಂತ ಇಲ್ಲಿ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಕ್ವಶನ್ಗೆ ಆನ್ಸರ್ ಮಾಡಿದ್ದು. ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ ಏನಿದೆ ಅಂತ. ಸೊ ನೆಕ್ಸ್ಟ್, among the given 4 companies, which company has the highest number of female employees? ಕೆಳಗೆ ನೀಡಲಾದ 4 ಕಂಪನಿಗಳಲ್ಲಿ ಯಾವ ಕಂಪನಿಯು ಅತಿ ಹೆಚ್ಚು ಮಹಿಳಾ ಉದ್ಯೋಗಿಗಳನ್ನು ಹೊಂದಿದೆ? ಅತಿ ಹೆಚ್ಚು ಮಹಿಳಾ ಉದ್ಯೋಗಿಗಳನ್ನು ಹೊಂದಿರತಕ್ಕಂಥ ಕಂಪ್ನಿ ಯಾವುದು ಅಂತ ಕೇಳಿದಾನೆ. ಇದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ ಮೊದಲಿಗೆ ಡಾಟಾಸ್ ಎಲ್ಲ ಬರ್ಕೊಂಡಿಕ್ಕಿಂದೀವಲ್ಲ, ಇದರಲ್ಲಿ ನೋಡೋಣ. ಪಿ ಕಂಪ್ನಿಯಲ್ಲಿ ಮಹಿಳೆಯರು ಇಲ್ಲಿ 100 ಜನ ಇದ್ದಾರೆ. HR ಡಿಪಾರ್ಟ್ಮೆಂಟಲ್ಲಿ 100 ಜನ ಇದ್ದಾರೆ.
ಆಮೇಲೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ 90 ಜನ ಇದ್ದಾರೆ. ಪಿ ಕಂಪ್ನಿಯಲ್ಲಿ HR ಡಿಪಾರ್ಟ್ಮೆಂಟಲ್ಲಿರೋ ಮಹಿಳೆಯರು 100 ಜನ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿರೋ ಮಹಿಳೆಯರು 90 ಜನ ಇದ್ದಾರೆ. ಅಂದರೆ ಇವೆರಡೂ ಆ್ಯಡ್ ಮಾಡಿರಿ 190 ಜನ ಮಹಿಳೆಯರು ಪಿ ಕಂಪ್ನಿಯಲ್ಲಿ ಎರಡೂ ಡಿಪಾರ್ಟ್ಮೆಂಟಿಂದ ಸೇರಿ 190 ಇದ್ದಾರೆ ಅಂತ. ಕ್ಯೂ ಕಂಪ್ನಿಯಲ್ಲಿ 245 ಜನ HR ಡಿಪಾರ್ಟ್ಮೆಂಟಲ್ಲಿ ಮಹಿಳೆಯರಿದ್ದಾರೆ, 70 ಜನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಇವೆರಡೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 315 ಬರುತ್ತೆ. 315 ಜನ ಮಹಿಳೆಯರು ಕ್ಯೂ ಕಂಪ್ನಿಯಲ್ಲಿ ಎರಡೂ ಡಿಪಾರ್ಟ್ಮೆಂಟಿಂದ ಸೇರಿದ್ದಾರೆ ಅಂತ. ಆರ್ ಕಂಪ್ನಿಯಲ್ಲಿ ನೋಡ್ರಿ 150 ಜನ ಮಹಿಳೆಯರಿದ್ದಾರೆ. ಇಲ್ಲಿ HR ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ 60 ಜನ ಇದ್ದಾರೆ. 150 + 60 ಅಂದರೆ 210 ಜನ ಆಗ್ತಾರೆ. ಇಲ್ಲಿ ಆರ್ ಕಂಪ್ನಿಯಲ್ಲಿರ್ತಕ್ಕಂಥ ಒಟ್ಟು ಮಹಿಳೆಯರ ಸಂಖ್ಯೆ. ಎಸ್ ಕಂಪ್ನಿಯಲ್ಲಿ ನೋಡ್ರಿ 140 ಜನ ಮಹಿಳೆಯರಿದ್ದಾರೆ. HR ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ 100 ಜನ ಇದ್ದಾರೆ. 140 + 100 ಕೂಡಿದಾಗ ಎಷ್ಟು ಬರುತ್ತೆ? 240 ಬರ್ತಾರೆ ಎಸ್ ಕಂಪ್ನಿಯಲ್ಲಿ. ಟಿ ಕಂಪ್ನಿಯಲ್ಲಿ 75 ಜನ ಮಹಿಳೆಯರು, ಇಲ್ಲಿ 60 ಜನ ಮಹಿಳೆಯರು ಕೂಡಿದರೆ 135 ಜನ ಮಹಿಳೆಯರು ಬರ್ತಾರೆ. ಹಾಗಾದ್ರೆ ಒಟ್ಟು ಮಹಿಳೆಯರ ಸಂಖ್ಯೆಗಳು ಎಲ್ಲ ಬರ್ತೀವಲ್ಲ, ಇದರಲ್ಲಿ ಅತಿ ಹೆಚ್ಚು ಮಹಿಳೆಯರಿರೋದು 315 ಜನ. 315 ಇರೋದು ಮಹಿಳೆಯರು ಯಾವ ಕಂಪ್ನಿಯಲ್ಲಿ? ಕ್ಯೂ ಕಂಪ್ನಿಯಲ್ಲಿ ಮಾತ್ರ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಯಾವ ಕಂಪ್ನಿಯಲ್ಲಿ ಅತಿ ಹೆಚ್ಚು ಮಹಿಳಾ ಉದ್ಯೋಗಿಗಳಿದ್ದಾರೆ ಅಂದರೆ 315 ಉದ್ಯೋಗಿಗಳು ಇರ್ತಕ್ಕಂಥದ್ದು ಕ್ಯೂ ಕಂಪ್ನಿಯಲ್ಲಿ. ಕ್ಯೂ ಅನ್ನೋದು ಇಲ್ಲಿ ಆಪ್ಷನಲ್ಲಿ ಇಲ್ಲ. ಬಟ್ ಇಲ್ಲಿ ಏನು ಹೇಳಿದೆ ಅಂದರೆ ಕೆಳಗೆ ನೀಡಲಾದ 4 ಕಂಪನಿಗಳಲ್ಲಿ ಅಂತ ಹೇಳಿದ್ದಾನೆ. ಆ ಕ್ಯೂವನ್ನು ಬಿಟ್ಟಿದ್ದಾನೆ ಆಪ್ಷನಲ್ಲಿ. ಕೆಳಗೆ ನೀಡಲಾದ 4 ಕಂಪನಿಗಳು ಅಂದರೆ ಆ TRPS ಅಲ್ಲಿ ಆ ಟಿ ಕಂಪ್ನಿ, ಆರ್ ಕಂಪ್ನಿ, ಪಿ ಕಂಪ್ನಿ, ಎಸ್ ಕಂಪ್ನಿಯಲ್ಲಿ ಈ ನೋಡ್ರಿ ಈ ಒಂದು ಕ್ಯೂ ಕಂಪ್ನಿ ಬಿಟ್ಟು ನೋಡಿದ 4 ಕಂಪ್ನಿಯಲ್ಲಿ ಅತಿ ಹೆಚ್ಚಿರೋದು 240. ನೆಕ್ಸ್ಟ್ ಹೆಚ್ಚಿರೋದು ಕರೆ 190 ಇದೆ, 210 ಇದೆ, 135 ಅಂದರೆ ಸೊ ಈ ಕ್ಯೂ ಕಂಪ್ನಿ ಬಿಟ್ಟು ಇನ್ನು ಈ 4 ಕಂಪ್ನಿಗಳಲ್ಲಿ ಅತಿ ಹೆಚ್ಚು ಮಹಿಳಾ ಉದ್ಯೋಗಿಗಳಿರೋದು ಎಸ್ ಕಂಪ್ನಿಯಲ್ಲಿ ಮಾತ್ರ. ಸೊ ಇದಕ್ಕೆ ಆನ್ಸರು ಎಸ್ ಕಂಪ್ನಿ ಅಂತ ಆಪ್ಷನ್ ಡಿನಲ್ಲಿ ಇದೆಯಲ್ಲ, ಇದು ರೈಟ್ ಆನ್ಸರು. ಯಾಕಂದರೆ ಎಸ್ ಕಂಪ್ನಿಯಲ್ಲಿ 240 ಜನ ಇದ್ದಾರೆ. ಬಟ್ ಅತಿ ಹೆಚ್ಚಿರೋದು ಕ್ಯೂನಲ್ಲೇ, ಕ್ಯೂ ಆಪ್ಷನಲ್ಲಿ ಇಲ್ಲ. ಇಲ್ಲಿ ಹೇಳಿದಾನೆ ಕೆಳಗೆ ನೀಡಲಾದ ಕಂಪ್ನಿಗಳಲ್ಲಿ ಅಂತ ಕೊಟ್ಟಿರೋದ್ರಿಂದ ಈ 4 ಕಂಪ್ನಿಗಳಲ್ಲಿ ಅತಿ ಹೆಚ್ಚು ಮಹಿಳಾ ಉದ್ಯೋಗಿಗಳನ್ನು ಹೊಂದಿರೋ ಕಂಪ್ನಿ ಅಂದರೆ ಎಸ್. ಹಾಗಾಗಿ ಎಸ್ ಆನ್ಸರು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿರೋದು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ ಕ್ಯೂ ಕಂಪನಿಯ ಮಾರ್ಕೆಟಿಂಗ್ ವಿಭಾಗದ ಪುರುಷ ಉದ್ಯೋಗಿಗಳು ಆರ್ ಕಂಪನಿಯ ಒಟ್ಟು ಉದ್ಯೋಗಿಗಳಲ್ಲಿ ಎಷ್ಟು ಪ್ರತಿಶತದಷ್ಟು ಇದ್ದಾರೆ ಅಂತ. ದ ಮೇಲ್ ಎಂಪ್ಲಾಯೀಸ್ ಆಫ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಫ್ ಕಂಪನಿ ಕ್ಯೂ ಆರ್ ವಾಟ್ % ಆಫ್ ಟೋಟಲ್ ಎಂಪ್ಲಾಯೀಸ್ ಆಫ್ ಕಂಪನಿ ಆರ್. ನೋಡಿ ಕ್ಯೂ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದ ಪುರುಷ ಉದ್ಯೋಗಿಗಳು ಬರೆಯೋಣ. ಕ್ಯೂ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿರೋ ಪುರುಷ ಉದ್ಯೋಗಿಗಳು ನೋಡ್ರಿ, ಕ್ಯೂ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿರೋ ಪುರುಷ ಉದ್ಯೋಗಿಗಳು 350 ಇದ್ದಾರೆ. ಈ 350 ಬರ್ಕೊಂಡಿಲ್ಲಿ, ಈ 350ನ ಫಸ್ಟ್ ಮೇಲ್ಗಡೆ ಬರ್ಕೊಂಡು ಆರ್ ಕಂಪನಿಯ ಒಟ್ಟು ಉದ್ಯೋಗಿಗಳಲ್ಲಿ ಎಷ್ಟು ಪ್ರತಿಶತದಷ್ಟು ಇದ್ದಾರೆ. ಆರ್ ಕಂಪನಿಯ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಅಂದರೆ ಇಲ್ಲೇ ಇದೆ. ಆರ್ ಕಂಪನಿಯ ಒಟ್ಟು ಉದ್ಯೋಗಿಗಳ ಸಂಖ್ಯೆ 400 ಇದೆಯಲ್ಲ, 400 ಕೆಳಗಡೆ ಬರ್ಕೊಂಡು ಸೊ ಈ 350 ಜನ 400ಕ್ಕೆ ಎಷ್ಟು % ಆಗುತ್ತೆ ಅಂತ ಕೇಳಿದಾನೆ. ಅಂದರೆ ಪರ್ಸೆಂಟ್ ಕಂಡುಹಿಡಿಬೇಕಾದ್ರೆ ಇಂಟು 100 ಬರೀಬೇಕು. ಇದು 100 1 100 4 400 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 2 4, ಇದು 2 1 2 1 ಉಳಿಯುತ್ತೆ, 2 7 14 ಮತ್ತೊಂದು ಉಳಿಯುತ್ತೆ, 2 5 10 ಕ್ಯಾನ್ಸಲ್ ಆಗುತ್ತೆ. 175 ಇಂಟು 1 ಅಂದರೆ 175. ಇದು 175 ಡಿವೈಡ್ ಬೈ 2 175 ಡಿವೈಡ್ ಬೈ 2 ಅಂದರೆ 175 ಅರ್ಧ ಅಂತ. 175 ಅರ್ಧ ಅಂದರೆ 87.5 ಆಗುತ್ತೆ. 87.5% ಆಗುತ್ತೆ. 175 ಅರ್ಧ ಅಂದರೆ 87.50% ಅಂತ ಇದೆಯಲ್ಲ, ಆಪ್ಷನ್ ಬಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಗೊತ್ತಾಯ್ತಾ? ಈ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಇದರಲ್ಲಿ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಮೇಲ್ ಎಂಪ್ಲಾಯೀಸ್ ಆಫ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಫ್ ಕಂಪನೀಸ್ ಪಿ ಕ್ಯೂ ಆ್ಯಂಡ್ ಆರ್. ಪಿ ಕ್ಯೂ ಆರ್ ಕಂಪನಿಗಳ ಮಾರ್ಕೆಟಿಂಗ್ ವಿಭಾಗಗಳ ಒಟ್ಟು ಪುರುಷ ಉದ್ಯೋಗಿಗಳ ಸಂಖ್ಯೆ ಅಂತಿದೆ. ಪಿ ಕ್ಯೂ ಆರ್ ಅಂತೇಳಿದೆ. ಪಿ ಕಂಪ್ನಿ, ಕ್ಯೂ ಕಂಪ್ನಿ, ಆರ್ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿರೋ ಪುರುಷ ಉದ್ಯೋಗಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾನೆ. ಅಂದರೆ ನೋಡ್ರಿ, ಪಿ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ 135 ಇದ್ದಾರೆ. ಕ್ಯೂ ಕಂಪ್ನಿಯಲ್ಲಿ 350 ಇದ್ದಾರೆ. ಆರ್ ಕಂಪ್ನಿಯಲ್ಲಿ 140 ಇದ್ದಾರೆ. 135 350 140 135 140 ಆಮೇಲೆ 350 ಇದ್ದಾರಲ್ಲ, ಈ 3 ಸಂಖ್ಯೆಗಳನ್ನು ಕೂಡ್ಕೋಬೇಕು. ಸೊ ಎಷ್ಟೆಷ್ಟಿದ್ದಾರೆ ಅಂದರೆ ಪಿ ಕಂಪ್ನಿಯಲ್ಲಿ 135 ಇದ್ದಾರೆ, ಕ್ಯೂ ಕಂಪ್ನಿಯಲ್ಲಿ 350 ಇದ್ದಾರೆ, ಆರ್ ಕಂಪ್ನಿಯಲ್ಲಿ ಎಷ್ಟಿದ್ದಾರೆ ಅಂದರೆ 140 ಇದ್ದಾರಲ್ಲ, ಈ 3 ಸಂಖ್ಯೆಗಳನ್ನು ಸಂಕಲನ ಮಾಡಿರಿ. ಎಷ್ಟು ಬರುತ್ತೆ ಅಂದರೆ ಸೊ ಇಲ್ಲಿ 5 5 3 8 4 12 ದಶಕ 1 2 3 5 1
6 625 ಆಗುತ್ತೆ, 625 ಆಗುತ್ತೆ. 625 ಅನ್ನೋದಿಲ್ಲ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆ 3 ಕಂಪ್ನಿಗಳಲ್ಲಿ ಮಾರ್ಕೆಟಿಂಗ್ ವಿಭಾಗದ ಪುರುಷ ಉದ್ಯೋಗಿಗಳ ಒಟ್ಟು ಸಂಖ್ಯೆ ಅಂದರೆ 625 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇದರಲ್ಲಿ ಲಾಸ್ಟ್ ಕ್ವಶನ್ 5ನೇ ಪ್ರಶ್ನೆ ನೋಡ್ರಿ. ಡಾಟಾ ಟೇಬಲ್ ಅಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ಮೇಲ್ ಎಂಪ್ಲಾಯೀಸ್ ಆಫ್ ಕಂಪನಿ ಟಿ and the total employees of marketing department of company R ಅಂತ ಇದೆ ನೋಡ್ರಿ. ಟಿ ಕಂಪನಿಯ ಒಟ್ಟು ಪುರುಷ ಉದ್ಯೋಗಿಗಳು ಮತ್ತು ಆರ್ ಕಂಪನಿಯ ಮಾರ್ಕೆಟಿಂಗ್ ವಿಭಾಗದ ಒಟ್ಟು ಉದ್ಯೋಗಿಗಳ ನಡುವಿನ ವ್ಯತ್ಯಾಸವೇನು ಅಂತಿದೆ. ಟಿ ಕಂಪನಿಯ ಒಟ್ಟು ಪುರುಷ ಉದ್ಯೋಗಿಗಳು ಅಂತಿದೆ. ಟಿ ಕಂಪ್ನಿಯ ಒಟ್ಟು ಪುರುಷ ಉದ್ಯೋಗಿಗಳು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಟಿ ಕಂಪ್ನಿಯಲ್ಲಿ ಒಟ್ಟು ಪುರುಷ ಉದ್ಯೋಗಿಗಳಂದರೆ ಎಚ್ ಆರ್ ಡಿಪಾರ್ಟ್ಮೆಂಟಲ್ಲಿ 105 ಜನ ಇದ್ದಾರೆ. ಆಮೇಲೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ 120 ಇದ್ದಾರೆ. 105 + 120 ಕೂಡಿದಾಗ ಎಷ್ಟಾಗುತ್ತೆ ಅಂದರೆ 225 ಆಗುತ್ತೆ. 225. ಟಿ ಕಂಪ್ನಿಯಲ್ಲಿ ಒಟ್ಟು ಪುರುಷ ಉದ್ಯೋಗಿಗಳು ಎಷ್ಟಿದ್ದಾರೆ? 225 ಇದ್ದಾರೆ. 225 ಬರೀತೀನಿ. ಅದೇ ರೀತಿ ಆರ್ ಕಂಪನಿಯ ಮಾರ್ಕೆಟಿಂಗ್ ವಿಭಾಗದ ಒಟ್ಟು ಉದ್ಯೋಗಿಗಳ ಸಂಖ್ಯೆ ನೋಡಿ, ಇಲ್ಲೇ ನೋಡ್ಕೋಬೋದು. ಆರ್ ಕಂಪ್ನಿಯಲ್ಲಿ 400 ಇದ್ದಾರಲ್ಲ, ಅಲ್ಲಿ 200 ಜನ ಎಚ್ ಆರ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಇನ್ನು 200 ಜನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಅಂದರೆ ಆರ್ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದ ಒಟ್ಟು ಉದ್ಯೋಗಿಗಳ ಸಂಖ್ಯೆ 200. ಆ 200 ಇದರಲ್ಲಿ ಮೈನಸ್ ಮಾಡಿ ವ್ಯತ್ಯಾಸ ಅಂದರೆ ಕಳಿಬೇಕು. ಎಷ್ಟು ಬರುತ್ತೆ ಡಿಫ್ರೆನ್ಸ್? 25 ಬರುತ್ತೆ ಡಿಫ್ರೆನ್ಸ್. 25 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿರಿ. ಈ ರೀತಿ ಈ ಡಾಟಾ ಟೇಬಲ್ ಸಂಬಂಧಪಟ್ಟಂತೆ 5 ಕ್ವಶನ್ಸ್ ಇದ್ದಾವೆ. ಈ ರೀತಿ ಸುಲಭವಾಗಿ ಆನ್ಸರ್ ಮಾಡ್ಬೋದು ಫಸ್ಟಿಗೆ ಬರ್ಕೊಂಡಿದ್ರೆ ನೀವು. ನೆಕ್ಸ್ಟ್ ಕ್ವಶನ್ ಬರೋಣ. 9ನೇ ಪ್ರಶ್ನೆ ಏನಿದೆ ಇಲ್ಲಿ ಅಂದರೆ, ಅಮಂಗ್ ದ 3 ನಂಬರ್ಸ್ ಎಕ್ಸ್ ವೈ ಝೆಡ್ ಅಂತ ಕೊಟ್ಟಿದ್ದಾನೆ. ಎಕ್ಸಿಗೆ 1 ನಂಬರ್ ಇದೆ, ವೈಗೆ 1 ನಂಬರ್ ಇದೆ, ಝಡ್ಗೆ 1 ನಂಬರ್ ಇದೆ. ವಿಚ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 18 ಅಂತ ಇದೆ. ಈ 3 ಸಂಖ್ಯೆ ಇದಾವೆ. ಎಕ್ಸ್ ಅನ್ನೋದು ಒಂದು, ವೈ ಅನ್ನೋದು ಒಂದು, ಝೆಡ್ ಅನ್ನೋದು ಒಂದು. ಯಾವ ಸಂಖ್ಯೆಗಳು 18ರಿಂದ ಭಾಗವಾಗುತ್ತವೆ ಅಂತ ಕೇಳಿದ್ದಾನೆ. ಇದೊಂದು ಇಂಟ್ರೆಸ್ಟಿಂಗ್ ಕ್ವಶನು. ಫಸ್ಟ್ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ಕೊಟ್ಟರೆ ಯಾವ ಸಂಖ್ಯೆಗಳು ಎಕ್ಸು ವೈ ಝೆಡ್ ಅಂತ 3 ಸಂಖ್ಯೆಗಳಿದಾವಲ್ಲ, ಯಾವ ಇದರಲ್ಲಿ 18ರಿಂದ ಭಾಗ ಆಗ್ತವೆ ಅಂತ ಕೇಳಿದ್ದಾನೆ. 18ರ ಭಾಜಕತೆಯ ನಿಯಮ ಏನು ಹೇಳುತ್ತೆ ಅಂದರೆ, ಆ ಸಂಖ್ಯೆ ನೋಡ್ರಿ 2ರಿಂದ ಭಾಗ ಆದರೆ ಮತ್ತು 9ರಿಂದ ಭಾಗ ಆದರೆ ಮಾತ್ರ ಆ ಸಂಖ್ಯೆ 18ರಿಂದ ಭಾಗ ಆಗುತ್ತೆ ಅಂತ ಡಿವಿಸಿಬಿಲಿಟಿ ರೂಲ್ ಆಫ್ 18 ಹೇಳುತ್ತೆ. 18ರ ಭಾಜಕತೆಯ ನಿಯಮ ಏನು ಹೇಳುತ್ತೆ ಅಂದರೆ, ಆ ಸಂಖ್ಯೆ 2ಇಂದ ಮತ್ತು 9ಇಂದ ಡಿವೈಡ್ ಆದರೆ ಮಾತ್ರ ಆ ಸಂಖ್ಯೆ 18ರಿಂದ ಡಿವೈಡ್ ಆಗುತ್ತೆ ಅಂತ 18ರ ಭಾಜಕತೆಯ ನಿಯಮ ಹೇಳುತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ 3 ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ 2ಇಂದ ಡಿವೈಡ್ ಆಗ್ತವೆ ನೋಡ್ತಾ ಬರ್ರಿ. ಯಾವ ಸಂಖ್ಯೆಗಳು 2ಇಂದ ಡಿವೈಡ್ ಆಗ್ತವೆ ಅಂದ್ರೆ, ಯಾವುದೇ ಸಂಖ್ಯೆ 2ಇಂದ ಡಿವೈಡ್ ಆಗ್ಬೇಕಾದ್ರೆ ಅದರ ಬಿಡಿ ಸ್ಥಾನದಲ್ಲಿ ಅಂದರೆ ಯೂನಿಟ್ ಪ್ಲೇಸಲ್ಲಿ 0 ಇರಬೇಕು, ಇಲ್ಲ 2 ಇರಬೇಕು, ಇಲ್ಲ 4 ಇರಬೇಕು, ಇಲ್ಲ 6 ಇರಬೇಕು, ಇಲ್ಲ 8 ಇರಬೇಕು. ಯಾವುದೇ ಸಂಖ್ಯೆ 2ರಿಂದ ಭಾಗ ಆಗುತ್ತೆ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕಂದ್ರೆ, ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸ್ ಅಂತ ಕರಿತೀವಿ. ಬಿಡಿ ಸ್ಥಾನದಲ್ಲಿ 0 ಇರಬೇಕಿಲ್ಲ, 2 ಇರಬೇಕಿಲ್ಲ, 4 ಇರಬೇಕಿಲ್ಲ, 6 ಇರಬೇಕಿಲ್ಲ, 8 ಇರಬೇಕು. ಈ ಥರ ನಂಬರ್ಸ್ ಇದ್ದರೆ ಮಾತ್ರ ಆ ಸಂಖ್ಯೆ 2ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಎಕ್ಸ್ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದ ಅಂಕೆ ಎಷ್ಟಿದೆ? 1 ಇದೆ. ಅಂದರೆ ಈ ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ಎಕ್ಸ್ನ ಸಂಖ್ಯೆ ಈ 2ಇಂದ ಡಿವೈಡ್ ಆಗಲ್ಲ. 2ಇಂದ ಡಿವೈಡ್ ಆಗಿಲ್ಲ ಅಂದರೆ ನೀವು 9 ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಸಂಖ್ಯೆ ಎಕ್ಸ್ ಅನ್ನೋ ಸಂಖ್ಯೆ 18ರಿಂದ ಭಾಗ ಆಗೋದೇ ಇಲ್ಲ. ಎಕ್ಸ್ ಅನ್ನೋದು ಭಾಗ ಆಗೋದೇ ಇಲ್ಲ ಅಂದರೆ ಆಪ್ಷನ್ ಎ ರಾಂಗ್ ಆಗುತ್ತೆ. ಇಲ್ಲಿ ಎಕ್ಸ್ ಇದೆ ಅಂದರೆ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಬಿ ಅಥವಾ ಸಿ ಯಲ್ಲೇ ಕರೆಕ್ಟ್ ಆನ್ಸರ್ ಇರುತ್ತೆ. ಓಕೆನಾ? ವೈ ಬರೋಣ. ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ ಅಂದರೆ ಇದು 2ಇಂದ ಡಿವೈಡ್ ಆಗುತ್ತೆ. ಝಡ್ಡಲ್ಲೂ ಕೂಡ ಬಿಡಿ ಸ್ಥಾನ ಯೂನಿಟ್ ಪ್ಲೇಸಲ್ಲಿ 8 ಇದೆ ಅಂದರೆ ಇದು ಕೂಡ 2ಇಂದ ಡಿವೈಡ್ ಆಗುತ್ತೆ. ಹಾಗಾದರೆ ವೈ ಮತ್ತು ಝಡ್ ಎರಡೂ ಸಂಖ್ಯೆಗಳು 2ಇಂದ ಡಿವೈಡ್ ಆಗ್ತವೆ. 2ಇಂದ ನೋಡಿದ ತಕ್ಷಣ ಅಲ್ಲಿಗೆ ಸುಮ್ಮಂಗಿಲ್ಲ. ಇವೆರಡು ವೈ ಮತ್ತು ಝಡ್ಡನ್ನು ಮಾತ್ರ 9ಇಂದ ಡಿವೈಡ್ ಆಗ್ತಾವಿಲ್ಲ ಚೆಕ್ ಮಾಡ್ಕೋಬೇಕು. ಯಾವುದೇ ಸಂಖ್ಯೆ 9ಇಂದ ಡಿವೈಡ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಆ ಸಂಖ್ಯೆಯ ಅಂಕೆಗಳ ಮೊತ್ತ ಮಾಡ್ಕೋಬೇಕು. ಡಿಜಿಟಲ್ ಸಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಡಿಜಿಟಲ್ ಸಮ್ ಅಂದರೆ ಆ ಸಂಖ್ಯೆಯಲ್ಲಿರುವ ಅಂಕೆಗಳನ್ನು ಕೂಡ್ಕೋಬೇಕು. 9ರ ಭಾಜಕತೆಯ ನಿಯಮ ಹೇಳ್ಬೇಕಂದ್ರೆ ಈ ಸಂಖ್ಯೆಲಿರೋ ಎಲ್ಲ ಅಂಕೆಗಳನ್ನು ಕೂಡ 8 + 8 16, 17, 18, 18 8 26, 27, 27 8 35, 36, 37, 37
ಪ್ಲಸ್ 8 ಸಾರಿ ತಪ್ಪಾಯ್ತಿದ್ದು 8 ಪ್ಲಸ್ 8 16 17 18 18 ಪ್ಲಸ್ 8 ಅಂದರೆ 26 26 ಒಂದು 27 27 ಪ್ಲಸ್ 8 ಅಂದರೆ 35 35 ಒಂದು 36 36 ಒಂದು 37 37 ಪ್ಲಸ್ 8 ಅಂದರೆ 45 45 ಪ್ಲಸ್ 1 ಅಂದರೆ 46 46 ಪ್ಲಸ್ 8 ಅಂದರೆ 54 ಬರುತ್ತೆ. ಸೊ ನೋಡ್ರಿ ಈ ಸಂಖ್ಯೆಯಲ್ಲಿರುವ ಎಲ್ಲ ಅಂಕಿಗಳ ಮೊತ್ತ 54 ಬರುತ್ತೆ. ಈ 54 9ರಿಂದ ಡಿವೈಡ್ ಆಗುತ್ತಾ? 9 54 ಈ ಎಲ್ಲ ಅಂಕಿಗಳ ಮೊತ್ತ 54 ಅನ್ನೋದು 9ರ ಗುಣಕ ಆಗಿದೆ. ಅಂದರೆ 9ರಿಂದ ಭಾಗ ಆಗುತ್ತೆ ಅಂದಮೇಲೆ ಈ ಸಂಖ್ಯೆ 9ರಿಂದನೂ ಡಿವೈಡ್ ಆಗುತ್ತೆ. 2ಇಂದನೂ ಡಿವೈಡ್ ಆಯಿತು, 9ಇಂದನೂ ಡಿವೈಡ್ ಆಯಿತು ಅಂದರೆ ಈ ಸಂಖ್ಯೆ 100% 18ರಿಂದ ಭಾಗ ಆಗುತ್ತೆ ಅಂತ. 18ರಿಂದ ಭಾಗ ಆಗುತ್ತೆ ಅಂದರೆ ವೈ ಅನ್ನೋದು ಭಾಗ ಆಗುತ್ತೆ. ಇದರಲ್ಲಿ ವೈ ಇರೋದು ಇಲ್ಲಿದೆ, ಸರಿ ಇದೆ. ಇದರಲ್ಲಿ ವೈ ಇಲ್ಲ ಅಂದರೆ ಇದು ರಾಂಗ್. ಆಪ್ಷನ್ ಬಿನೇ ಕರೆಕ್ಟ್. ಝಡ್ ಕೂಡ ಭಾಗ ಆಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಆಪ್ಷನ್ ಬಿನಲ್ಲಿ ವೈ ಆ್ಯಂಡ್ ಝಡ್ ಅಂತ ಇದೆಯಲ್ಲ. ಝಡ್ ಅನ್ನೋದು 2ಇಂದ ಡಿವೈಡ್ ಆಗುತ್ತೆ, ಇದು 9ಇಂದ ಡಿವೈಡ್ ಆಗುತ್ತಿಲ್ಲ, ಚೆಕ್ ಮಾಡಿರಿ. ಸೊ ಇಲ್ಲಿ 8 ನಾವು ನೋಡ್ರಿ, 8 16 24 32 40 48 ಆಗುತ್ತೆ. 8ರವೆಲ್ಲ ಕೂಡಿರ 48 49 50 51 52 53 54 ಆಗುತ್ತೆ. ಇದು 54 ಆಗುತ್ತೆ ಅಂದರೆ 54 9ರ ಮಗಿಯಲ್ಲಿ ಭಾಗ ಆಗುತ್ತೆ ಅಂದಮೇಲೆ ಝಡ್ ಅನ್ನೋ ಸಂಖ್ಯೆ 18ರಿಂದನೂ ಕೂಡ ಭಾಗ ಆಗುತ್ತೆ. ಇದು 2ರಿಂದನೂ ಭಾಗ ಆಗುತ್ತೆ, 9ರಿಂದನೂ ಭಾಗ ಆಗುತ್ತೆ ಅಂದಮೇಲೆ ಝಡ್ ಅನ್ನೋ ಸಂಖ್ಯೆ 18ರಿಂದ ಭಾಗ ಆಗುತ್ತೆ. ನೋಡಿ ವೈ ಅನ್ನೋ ಸಂಖ್ಯೆ 18ರಿಂದ ಡಿವೈಡ್ ಆಗುತ್ತೆ, ಝಡ್ ಅನ್ನೋದು ಕೂಡ 18ರಿಂದ ಡಿವೈಡ್ ಆಗುತ್ತೆ. ಅಂದರೆ ಇದು ಕ್ಯಾನ್ಸಲ್. ವೈ ಆ್ಯಂಡ್ ಝಡ್ ಅಂತ ಎರಡೂ ಸಂಖ್ಯೆಗಳು 18ರಿಂದ ಭಾಗ ಆಗ್ತವೆ. ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್. ಕ್ಲಿಯರ್? ಗೊತ್ತಾಯ್ತಾ? ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ನೀವು. ನೆಕ್ಸ್ಟ್ ಕ್ವಶನ್ ಬರೋಣ. ಎ ಪರ್ಸನ್ ವಾಸ್ ವರ್ಕಿಂಗ್ ಟು ಟ್ರಾನ್ಸ್ಫರ್ ಬ್ರಿಕ್ಸ್ ಫ್ರಮ್ ಎ ಪ್ಲೇಸ್ ಎಕ್ಸ್ ಟು ಎ ಪ್ಲೇಸ್ ವೈ where the distance between x and y is 200 meters. At a time the person was carrying 15 bricks starting from the place x after traveling 5.5 km while working. How many bricks were shifted to the place y by the person? ನೋಡ್ರಿ, ಇದು ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಕ್ವಶನ್ ಯಾರಿಗೆ ಚೆನ್ನಾಗಿ ಅರ್ಥ ಆಗುತ್ತೋ ಆನ್ಸರ್ ಏನು ಕಷ್ಟ ಇಲ್ಲ. ಒಬ್ಬ ವ್ಯಕ್ತಿ ಎಕ್ಸ್ ಸ್ಥಳದಿಂದ ವೈ ಸ್ಥಳಕ್ಕೆ, ನೋಡ್ರಿ ಎಕ್ಸ್ ಅನ್ನೋ ಪ್ಲೇಸಿಂದ ವೈ ಅನ್ನೋ ಪ್ಲೇಸಿಗೆ ಇಟ್ಟಿಗೆಗಳನ್ನು ಸ್ಥಳಾಂತರ ಮಾಡ್ಕೋಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಕ್ಸ್ ಪ್ಲೇಸಲ್ಲಿ ಇಟ್ಟಿಗೆಗಳಿದಾವೆ. ಎಕ್ಸ್ ಪ್ಲೇಸಲ್ಲಿ ಏನಿದಾವೆ ಅಂದರೆ ಇಟ್ಟಿಗೆಗಳು ಎಕ್ಸ್ ಪ್ಲೇಸಲ್ಲಿ ಇದಾವೆ. ಸೊ ಈ ಎಕ್ಸ್ ಪ್ಲೇಸಲ್ಲಿ ಇರ್ತಕ್ಕಂಥ ಇಟ್ಟಿಗೆಗಳನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೆ ವೈ ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಕ್ಸ್ ಪ್ಲೇಸಲ್ಲಿ ಇಟ್ಟಿಗೆಗಳು ಹಿಂಗೆ ಒಟ್ಟಿದಲ್ಲ, ಇವನ್ ತಗೊಂಡೋಗಿ ವೈ ಪ್ಲೇಸಿಗೆ ತಂದಿಡಬೇಕು. ಆ ಎಕ್ಸ್ ಪ್ಲೇಸಿಂದ ವೈ ಪ್ಲೇಸಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ 200 ಮೀಟ್ರ್ ಇದೆ. ಎಷ್ಟಿದೆ ಅಂದರೆ 200 ಮೀಟ್ರ್ ಇದೆ. ಒಂದು ಸಲ ಆ ವ್ಯಕ್ತಿ ಇಟ್ಟಿಗೆಗಳನ್ನು ಎಷ್ಟು ತಗೊಂಡು ಹೋಗ್ತಾನೆ ಅಂದರೆ ಒಂದು ಸಲಕ್ಕೆ ಆ ವ್ಯಕ್ತಿ 15 ಇಟ್ಟಿಗೆಗಳನ್ನು ಒತ್ತೊಯ್ಯುತ್ತಿದ್ದನು ಅಂತ ಇದೆ. ಎಕ್ಸ್ ಸ್ಥಳದಿಂದ ವೈ ಸ್ಥಳಕ್ಕಿರೋ ಅಂತರ 200 ಮೀಟ್ರ್ ಅಂತ ಕೊಟ್ಟಿದ್ದಾನೆ. 200 ಮೀಟ್ರ್ ಕೊಟ್ಟಿದ್ದಾನೆ. ಎಕ್ಸ್ ಸ್ಥಳದಲ್ಲಿರೋ ಇಟ್ಟಿಗೆಗಳನ್ನು ವೈ ಸ್ಥಳಕ್ಕೆ ತಂದು ಹಾಕ್ಬೇಕು. ಒಂದು ಸಲ ಅವನು 15 ಇಟ್ಟಿಗೆಗಳನ್ನು ಹೊತ್ಕೊಂಬರ್ತಾ ಇದ್ದಾನೆ ಅಂತ. ಒಂದು ಸಲ 15 ಇಟ್ಟಿಗೆಗಳನ್ನ ಹೊತ್ಕೊಂಬಂದು ವೈಗೆ ಹಾಕಿಬಿಟ್ಟು ಮತ್ತು ವಾಪಸ್ ಎಕ್ಸಿಗೆ ಹೋಗಿ ಮತ್ತು 15 ಇಟ್ಟಿಗೆ ತಗೊಂಬಂದು ವೈಗೆ ಹಾಕಿ ಮತ್ತು ವಾಪಸ್ ಎಕ್ಸಿಗೆ ಹೋಗಿ ಮತ್ತೊಂದು ಸಲ 15 ಇಟ್ಟಿಗೆ ತಗೊಂಬಂದು ವೈ ಹತ್ರ ಹಾಕಿ ಹಿಂಗೆ ಹಾಕೋದು ಮಾಡೋದು ಮಾಡ್ತಾ ಇರ್ತಾನೆ. ಹಾಗಾದ್ರೆ ಟೋಟಲಿ ಅವನು ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡಿದಂಗೆ ಆಗುತ್ತೆ ಆ ಇಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ? 5.5 ಕಿಲೋಮೀಟ್ರ್ ಪ್ರಯಾಣಿಸಿದ ನಂತರ ಆ ವ್ಯಕ್ತಿಯು ಎಷ್ಟು ಇಟ್ಟಿಗೆಗಳನ್ನು ವೈ ಸ್ಥಳಕ್ಕೆ ಸ್ಥಳಾಂತರಿಸಿದನು ಅಂತ ಕೇಳಿದನು. ನೋಡ್ರಿ, 5.5 ಕಿಲೋಮೀಟ್ರ್ 5.5 ಕಿಲೋಮೀಟ್ರ್ ವಾಕ್ ಮಾಡಿದಂಗೆ ಆಯಿತು ಅಂದರೆ ಟೋಟಲಿ ಎಷ್ಟು ಇಟ್ಟಿಗೆಗಳನ್ನು ಎಕ್ಸಿಂದ ವೈಗೆ ಅವನು ಟ್ರಾನ್ಸ್ಫರ್ ಮಾಡಿದ ಅಂತ ಕೇಳಿದ್ದಾರೆ. ನೋಡಿರಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಒಂದು ಸಿಂಪಲ್ ಕ್ಲೂ ನೋಡ್ರಿ, ಏನು ಅಂತ ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ರಿ. ಒಂದು ಸಲಕ್ಕೆ 15 ಇಟ್ಟಿಗೆ ಹೋಯ್ತಾ ಇದ್ದಾನೆ. 15 ಇಟ್ಟಿಗೆ ಹೋಯ್ತಾ ಇದ್ದಾನೆ. 15 ಇಟ್ಟಿಗೆ ಹೋಯ್ತಾ ಇದ್ದಾನೆ ಅಂದರೆ ಹೋಗಿದ್ದು 200 ಮೀಟ್ರ್ ದೂರ ನಡ್ಕೊಂಡು ಹೋಗ್ತಾನೆ. ವಾಪಸ್ 200 ಮೀಟ್ರ್ ಖಾಲಿ ಕೈಯಲ್ಲಿ ಬಂದರೆ 1 ರೌಂಡ್ ಆಗುತ್ತೆ. 1 ರೌಂಡಿಗೆ ಅವನು 200 + 200 ಅಂದರೆ 400 ಮೀಟ್ರ್ ದೂರ ಆಗ್ತದೆ. 400 ಮೀಟ್ರ್ ದೂರ ಚಲಿಸಿದರೆ ಅವನು 15 ಇಟ್ಟಿಗೆಗಳನ್ನು ಟ್ರಾನ್ಸ್ಫರ್ ಮಾಡಿದಂಗೆ ಆಗಿತ್ತು ಅಷ್ಟೇ. 1 ರೌಂಡ್ ಅಂದರೆ ಇಟ್ಟಿಗೆಗಳನ್ನು ಹೊತ್ಕೊಂಡೋಗಿ 200 ಮೀಟ್ರ್, ಖಾಲಿ ವಾಪಸ್ ಬಂದಿದ್ದು 200 ಮೀಟ್ರ್ ಅಂದರೆ 1 ರೌಂಡಿಗೆ ಅವನು 15 ಇಟ್ಟಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. 15 ಇಟ್ಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವನು 400 ಮೀಟ್ರ್ ದೂರ ಚಲಿಸ್ದಂಗೆ ಆಯಿತು ಅಂತ. ಮತ್ತು 400 ಮೀಟ್ರಿಗೆ ಮತ್ತು 15 ಇಟ್ಟಿಗೆಗಳನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಹಿಂಗೆ ಪ್ರತಿ 400 ಮೀಟ್ರಿಗೆ 15 ಇಟ್ಟಿಗೆಗಳನ್ನು ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಅರ್ಥ. ಟೋಟಲಿ ಅವನು ವಾಕ್ ಮಾಡಿರೋದು 5.5 ಕಿಲೋಮೀಟ್ರು ಅಂತ.
ಸೊ 5.5 ಕಿಲೋಮೀಟ್ರ್ ಅಂದರೆ ಅದು ಮೀಟ್ರಲ್ಲಿ ಬರ್ಕೊಂಡ್ರೆ 5500 ಮೀಟ್ರ್ ಚಲಿಸಿದ್ರೆ ಅಂತ. ಕಿಲೋಮೀಟ್ರಲ್ಲಿರೋದನ್ನ ಮೀಟ್ರಲ್ಲಿ ಬರ್ಕೊಂಡ್ರೆ 1 ಕಿಲೋಮೀಟ್ರಿಗೆ 1000 ಮೀಟ್ರ್. 1 ಕಿಲೋಮೀಟ್ರಿಗೆ ಎಷ್ಟು 1000 ಮೀಟ್ರ್ ಆದರೆ 5.5 ಕಿಲೋಮೀಟ್ರಿಗೆ 5500 ಮೀಟ್ರ್ ಆಗುತ್ತೆ. 1 ರೌಂಡಿಗೆ 400 ಮೀಟ್ರ್ ಹೋಗ್ತಾನೆ. ಆದರೆ ಎಷ್ಟು ರೌಂಡ್ ಹಾಕಿದ್ದಾನೆ ಅಂತ ನೋಡ್ಕೊಳ್ಳೋಣ. ಎಷ್ಟು ರೌಂಡ್ ಅಂತ ಕಂಡಿಡ್ಕೋಬೇಕು ಅಂದ್ರೆ 4 ಮಲ್ಟಿಪಲ್ ನೋಡ್ರಿ. 4 ಮಲ್ಟಿಪಲ್ ಅಂದ್ರೆ 4 1 4. ಈ 400 ಡಿವೈಡ್ ಮಾಡಿದ್ರೆ 4 1 4 1 ಉಳಿಯುತ್ತೆ. 4 3 12 13 ಬರುತ್ತಲ್ಲ. ಸೊ ಟೋಟಲಿ 13 ರೌಂಡ್ ನೋಡ್ರಿ. 1 ರೌಂಡಿಗೆ 400 ಮೀಟ್ರ್ ಅಂದರೆ 13 ರೌಂಡ್ ಹಾಕಿದೆ ಅಂದರೆ 13 4 52 ಅಂದರೆ 5200 ಮೀಟ್ರ್ ಆಗುತ್ತೆ. ಸೊ ನೋಡಿರಿ ಇಲ್ಲಿ 4ರಿಂದ 55 ಡಿವೈಡ್ ಮಾಡಿದ್ರೆ 13 ಬರುತ್ತೆ. ಇನ್ನು ಮುಂದಕ್ಕೆ ಪಾಯಿಂಟ್ ಸಮಥಿಂಗ್ ಬರುತ್ತೆ, ಅದು ಬೇಡ. ಸೊ ನೋಡಿರಿ 1 ರೌಂಡಿಗೆ 400 ಮೀಟ್ರ್ ಆದರೆ ಅವನು 13 ರೌಂಡ್ ಹಾಕಿದ ಅಂದರೆ 5200 ಮೀಟ್ರ್ ದೂರ ಚಲಿಸ್ದಂಗೆ ಆಯ್ತು ನೋಡಿರಿ. ಅವನು 1 ರೌಂಡಿಗೆ 400 ಮೀಟ್ರ್ ದೂರ ಚಲಿಸೋದಾದ್ರೆ 13 ರೌಂಡಿಗೆ 5200 ಮೀಟ್ರ್ ದೂರ ಚಲಿಸ್ತಾನೆ ಅಂತ. ಟೋಟಲಿ ಚಲಿಸಿರೋದು 5500 ಮೀಟ್ರ್ ನೋಡಿ. 13 ರೌಂಡ್ ಕಂಪ್ಲೀಟ್ ಆದವು. 13 ರೌಂಡ್ ಕಂಪ್ಲೀಟ್ ಆದವು. 13 ರೌಂಡ್ ಕಂಪ್ಲೀಟ್ ಆಗಿದ್ದಕ್ಕೆ 5200 ಮೀಟ್ರ್ ಆಗುತ್ತೆ. ಇನ್ನೂ ಉಳಿದಿರೋದು ನೋಡಿರಿ 5500ದಲ್ಲಿ 5200 ಮೀಟ್ರ್ ದೂರ ಚಲಿಸಿದರೆ ಇನ್ನೂ 300 ಮೀಟ್ರ್ ಉಳಿದಿರುತ್ತೆ. 300 ಮೀಟ್ರ್ ಅಂದರೆ ಎಕ್ಸಿಂದ ವೈಗೆ ಮತ್ತೆ 15 ಇಟ್ಕೆಗಳನ್ನು ಹೊತ್ಕೊಂಡು ಹೋಗ್ತಾನೆ. 200 ಮೀಟ್ರ್ ಆಗುತ್ತೆ. ಮತ್ತೆ 100 ಮೀಟ್ರ್ ವಾಪಸ್ ಬಂದಿದ್ದಾನೆ. ಇಲ್ಲಿಗ 5500 ಮೀಟ್ರ್ ಆಗಿಬಿಡ್ತು ನೋಡಿರಿ. ಎಕ್ಸಿಂದ ವೈಗೆ ಮತ್ತು 200 ಮೀಟ್ರ್ ದೂರ ಇಟ್ಕೆಗಳನ್ನ ಹೊತ್ಕೊಂಡೋಗಿ ಹಾಕಿ ಮತ್ತು 100 ಮೀಟ್ರ್ ವಾಪಸ್ ಬಂದರೆ 200 ಪ್ಲಸ್ ಈ ಕಡೆ ವಾಪಸ್ ಬಂದಿದ್ದು 100 ಸೇರಿ 300 ಮೀಟ್ರ್ ಆಗುತ್ತೆ. 300 ಮೀಟ್ರ್ ಆಗುತ್ತೆ. ಅವಾಗ 5500 ಮೀಟ್ರ್ ಚಲಿಸ್ದಂಗೆ ಆಯ್ತು. ಬಟ್ ಇಲ್ಲಿ 13 ರೌಂಡ್ ಕಂಪ್ಲೀಟ್ ಆಯಿತು. ಮತ್ತೊಂದು ರೌಂಡ್ ಇಟ್ಕೆ ಹೊತ್ಕೊಂಡು ಹೋಗಿದ್ದಾನೆ. 200 ಮೀಟ್ರ್ ದೂರವಾಗಿ ವಾಪಸ್ 100 ಮೀಟ್ರ್ ಬಂದಿದ್ರೆ ಅಂದರೆ ಇನ್ನೊಂದು ರೌಂಡ್ ಕಂಪ್ಲೀಟ್ ಮಾಡಿ ಅಂದರೆ ಇನ್ನೊಂದು ರೌಂಡ್ ಇಟ್ಕೆ ಒಯ್ದಾನೆ ಅಷ್ಟೇ. ವಾಪಸ್ ಬಂದ್ರೆ 100 ಮೀಟ್ರ್ ಅಷ್ಟೇ. ಟೋಟಲಿ ಎಷ್ಟು ಸಲ ಇಟ್ಕೆಗಳನ್ನು ಎಕ್ಸಿಂದ ವೈಗೆ ಒಯ್ದಂಗೆ ಆಯ್ತು ಅಂದರೆ 13 ರೌಂಡು ಪ್ಲಸ್ ಈಗ ಲಾಸ್ಟಿಂದ 1 ರೌಂಡ್ ಅಂದರೆ 14 ಸಲ ಎಕ್ಸಿಂದ ವೈಗೆ ಇಟ್ಕೆಗಳನ್ನು ತಗೊಂಡೋಗಿದ್ದಾನೆ ಅಂತ. 1 ಸಲಕ್ಕೆ 15 ಇಟ್ಕೆಗಳಾದರೆ 14 ಸಲಕ್ಕೆ ಎಷ್ಟಾಗುತ್ತೆ ನೋಡೋಣ. 15 4 60 ದಶಕ 6 15 1 15 ಪ್ಲಸ್ 6 21 ಆಗುತ್ತಲ್ಲ. ಟೋಟಲ್ ಅವನು ಎಕ್ಸಿಂದ ವೈಗೆ 210 ಇಟ್ಕೆಗಳನ್ನು ಟ್ರಾನ್ಸ್ಫರ್ ಮಾಡಿದ್ದಾನೆ, ವರ್ಗಾಯಿಸಿದ್ದಾನೆ ಅಂತ ಅರ್ಥ. 210 ಇಟ್ಕೆಗಳು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ನಾ? ಸೊ ಈ ಲಾಸ್ಟ್ ಕ್ವಶನ್ ಅರ್ಥ ಆಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಯಾಕಂದರೆ ನೀವು ಲಾಸ್ಟ್ವರೆಗೂ ವಿಡಿಯೋ ನೋಡಿದಿಲ್ಲ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ ಕೇಳಿದರೆ ಈ ಲಾಜಿಕಲ್ ಆನ್ಸರ್ ಮಾಡ್ಬೋದು. ಲಾಸ್ಟ್ ಕ್ವಶನ್ಗೆ ಕಮೆಂಟ್ ಮಾಡಿದ್ರಿ ಅಂದರೆ ನೀವು ಫುಲ್ ವಿಡಿಯೋ ವಾಚ್ ಮಾಡಿದಿರಿ ಅಂತ ಅರ್ಥ. ಸೊ ಅರ್ಥ ಆಯ್ತಾ? ಸೊ ಈ ನಾನು ಸಾಲ್ವ್ ಮಾಡಿರೋ ಮೆಥಡ್ಸು ಕ್ವಶನ್ಸು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಅದನ್ನೆಲ್ಲ ಕಮೆಂಟ್ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪು, ವಾಟ್ಸಪ್ಪು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡ್ತಾ ಬನ್ನಿ. ಹೆಚ್ಚು ಶೇರ್ ಮಾಡ್ತಾ ಬನ್ನಿ. ಇನ್ನು ಹೆಚ್ಚು ವೀಡಿಯೋಸ್ನ ನಿಮಗೆ ಮತ್ತೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.